ಈ ದಿನ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಈ ದಿನ ನಾವು ಐಪಿನಲ್ಲಿ ಒಂದು ಸಭೆಯನ್ನು ಸೇರಿ ನಮ್ಮ ಎಲ್ಲ ಮಹಿಳೆಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ KGF ತಾಲೂಕಿನ ವಲಯ ಸಮುದಾಯಗಳ ಒಕ್ಕೂಟದ ವತಿಯಿಂದ ಈ ದಿನ ನಮ್ಮ ಯರ್ನಾಗ್ನಹಳ್ಳಿ ರವಿಚಂದ್ರ ಅವರಿಗೆ ಅಭಿನಂದಿಸ್ತಿರುವಂಥ ವಿಚಾರವೇನಂತಂದರೆ, ಜನಪದ ಕಲೆಯಲ್ಲಿ ವಿಶ್ವಮಟ್ಟದಲ್ಲಿ ಹೆಸರನ್ನು ಗುರ್ತಿಸಿಕೊಂಡು ಥಾಯ್ಲ್ಯಾಂಡ್ಗೆ ತೆರಳ್ತಾ ಇದ್ದಾರೆ ನಮ್ಮ ರವಿಕುಮಾರ್ ಅವರು. ರವಿಚಂದ್ರ ಅವರು. ಆದ್ದರಿಂದ ನಮ್ಮೆಲ್ಲ ವಲಯ ಸಮುದಾಯಗಳ ಒಂದು ಒಕ್ಕೂಟದಿಂದ ಅವರಿಗೆ ಈ ಒಂದು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇವೆ. ಏನು ಥಾಯ್ಲ್ಯಾಂಡಲ್ಲಿ ನಡೀತಾ ಇರುವಂಥ ಜನಪದ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ಏನಿದೆ, ಕನ್ನಡಿಗರಿಂದ ನಡೀತಾ ಇರುವಂಥ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ, ಅದರಲ್ಲೂ ವಿಶೇಷವಾಗಿ KGF ತಾಲೂಕಿನಿಂದ ಆಯ್ಕೆಯಾಗಿರುವಂಥ ಏಕೈಕ ವ್ಯಕ್ತಿ ನಮ್ಮ ರವಿಚಂದ್ರ ಅವರಾಗಿದ್ದಾರೆ. ಆದ್ದರಿಂದ ಅವರಿಗೆ ನಮ್ಮೆಲ್ಲ ಭೀಮ ಬಂಧುಗಳಿಂದ, ಎಲ್ಲ ಸಂಘಟನಾಕಾರರಿಂದ, ಎಲ್ಲ ದಲಿತ ಮುಖಂಡರಿಂದ ಇವತ್ತಿನ ದಿನ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮ್ಮುಖದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಲಾರ್ಪಣೆ ಮಾಡಿ ಅವರಿಗೆ ಒಂದು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ. ಅವರ ಜೀವನದಲ್ಲಿ ಇಂಥ ಅತ್ಯುನ್ನತ ಸ್ಥಾನಮಾನಗಳು ಇನ್ನಷ್ಟು ಸಿಗಲಿ, ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿ ಸುಗಮವಾಗಿರಲಿ, ಅವರಿಗೆ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹಲವಾರು ಪ್ರಶಸ್ತಿಗಳು, ಅಭಿನಂದನೆಗಳು, ಸಮಾರಂಭಗಳು ಅವ್ರಿಗೆ ಸಿಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಆಶಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಜೈ ಭೀಮ್, ಜೈ ಭೀಮ್. ನೋಡ್ರವಣ ಹಿಡ್ಕೋ, ಹಂಗೆ ಹಿಡ್ಕೋ ಆರಲ್ಲು. ಹಾಂ, ರೈಟ್. ಮಹಿಳೆಯರು ಸನ್ಮಾನ ಮಾಡ್ತಾರೆ. ಮತ್ತು ವಿಶ್ವದಲ್ಲಿ ಎಲ್ಲ ಸ್ಥಾನಗಳಲ್ಲೂ ಕೂಡ ಮಹಿಳೆಯರು ಇವತ್ತು ಎಲ್ಲ ಸ್ಥಾನಗಳಲ್ಲೂ ಕೂಡ ಅವರು ಜೀವನ ಸಾಧಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಏನು ಇಂಥ ಸಂಘರ್ಷ ಸಂಸ್ಥೆಯಲ್ಲಿ ಮತ್ತು ಸಂಘಟನೆಯಲ್ಲಿ ತಿಳಿಸ್ಕೊಂಡಿರ್ತಕ್ಕಂಥ ನಮ್ಮ ಮಹಿಳಾ ಮುಖಂಡರು ಮತ್ತು ಕಾರ್ಯಕರ್ತರು KGF ತಾಲೂಕು ಏನು ಪರಿಶಿಷ್ಟ ಜಾತಿ ವಲಯರ ಒಕ್ಕೂಟ ನಾವೆಲ್ಲ ಒಂದೇ ಅನ್ನೋವಂಥ ಒಂದು ಘೋಷವಾಕ್ಯದೊಂದಕ್ಕೆ ಕೂಡಿ ಬಾಳೋಣ ಅನ್ನೋ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಇವತ್ತು ಸಭೆ ಸೇರಿದ್ವಿ. ಈ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯ ಮಹಿಳೆಯರನ್ನ ಗೌರವಿಸಬೇಕು ಅಂತ ಹೇಳ್ಬಿಟ್ಟು, ಮತ್ತು ಜೊತೆಗೆ ದಲಿತ ಸಂಘರ್ಷ ಸಮಿತಿಯಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಮಾಡಿಕೊಂಡು ಮತ್ತು ಕಲೆಯನ್ನು ಪ್ರಸ್ತಾಪಿಸಿಕೊಂಡು ಪ್ರದರ್ಶನ ಕೊಟ್ಕೊಂಡು ತನ್ನ ಹಾಡುಗಾರಿಕೆ ಮೂಲಕ ಜನಮನರನ್ನು ಗೆದ್ದಂಥ ನಮ್ಮ KGF ತಾಲೂಕಿನವರೇ ಆದಂಥ ಯರ್ನಾಗ್ನಹಳ್ಳಿ ರವಿಚಂದ್ರನ್ರವರು ಏನು ಥಾಯ್ಲ್ಯಾಂಡ್ನಲ್ಲಿ ನಡೀತಾ ಇರ್ತಕ್ಕಂಥ ಜನಪದ ಮಹೋತ್ಸವ, ಕನ್ನಡದ ಜನಪದ ಮಹೋತ್ಸವ ಕರ್ನಾಟಕದಿಂದ ಕೋಲಾರ ಜಿಲ್ಲೆಯಲ್ಲಿ KGF ತಾಲೂಕನ್ನು ಅರ್ಪಿಕೆ ಮಾಡಿ ಇಲ್ಲಿ ಅವರ ಕಲೆ ಮತ್ತು ಅವರನ್ನು ಗುರುತಿಸೋ ಹೊಣೆಗಾರಿಕೆ, ಜವಾಬ್ದಾರಿ, ಪ್ರೋತ್ಸಾಹ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ನಾವು ಇವತ್ತು KGF ವಲಯರ ಒಕ್ಕೂಟ Incoming voice call from Amrutha NRLM Songan Sim Sim 1. ಇನ್ನು ನನ್ನ ಒಂದು ಚಿಕ್ಕ ಪರಿಚಯ, ಯರ್ನಾಗ್ನಹಳ್ಳಿ ಗ್ರಾಮದಲ್ಲಿ ನಾರಾಯಣಪ್ಪ ಮತ್ತು ವೆಂಕಮ್ಮನವರ ಸುಪುತ್ರನಾಗಿಸಿ ಈ ನನ್ನ ಜೀವನ ಉದ್ದ ಹಾಡನ್ನೇ ನನ್ನ ಉಸಿರಾಗಿ ಅಂತ ನಾನು ಬೆಂಗಳಲ್ಲಿ ನಾನು ಸಂಚಾಲಕ 6 ವರ್ಷಗಳಿಂದ ಗುರುಸು ದಲಿತ ಸಂಘರ್ಷ ಎಲ್ಲೂ ತೆರೆ ಮಾಡುತ್ತೋ ಅಲ್ಲಿ ನಾನು ಆಡಬೇಕು ಅನ್ನೋ ಒಂದು ಉಜ್ವಲ ನನಗೆ. ಅದರಿಂದ ಹಾಡುಗಳೇ ನನ್ನನ್ನು ಈ KGF ಗಡಿ ಭಾಗದಿಂದ ಥಾಯ್ಲ್ಯಾಂಡ್ ದೇಶಕ್ಕೆ ನನ್ನನ್ನು ಇವತ್ತು ಅಂತಾರಾಷ್ಟ್ರೀಯ ಕಲಾವಿದರನ್ನಾಗಿ ಗುರುತಿಸಿ ನನ್ನನ್ನು ಕಲಿಸ್ಕೊಡೆ. ಇದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅವರ ಹಾಡು, ಬುದ್ಧ ಬಸವಣ್ಣನವರ ಹಾಡುಗಳು ಮತ್ತು ನನ್ನ ಸಮುದಾಯ ಎಲ್ಲ ನಾಯಕಗಳ ಆಶೀರ್ವಾದ, ಅವರ ಪ್ರೇಮ ಶಿವಶಾಂಗದ ಬರುವಂತಹ ಹಾಡು, ಆ ಯಾಡೇ ಇವತ್ತನ್ನ ಥಾಯ್ಲ್ಯಾಂಡ್ಗೆ ಕಳಿಸ್ಕೊಡ್ತಾ ಇದೆ. ಪ್ರತಿಯೊಬ್ಬರು ಹಾಡುಗಳು ಆಡಬಹುದು, ಅಂದರೆ ಕಲಾದೇವಿ ಅದರಲ್ಲಿ ಕೆಲವ್ರನ್ನ ಮಾತ್ರ ಆರಿಸ್ಕೊತದೆ. ಆ ಒಂದು ಇದರಲ್ಲಿ ಆ ದೇವಿಯ ಒಂದು ಕಲಾ ಒಂದು ಮಡಿಲಲ್ಲಿ ಇವತ್ತು ಒಬ್ಬನಾಗಿದ್ದೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಇದಕ್ಕೆ ಈ ಒಂದು ಸಹಕಾರ ಕೊಟ್ಟಂತ ನನ್ನ ಎಲ್ಲ ದಲಿತ ಸಮುದಾಯದ, ನನ್ನ ವಲಯ ಸಮುದಾಯದ ಎಲ್ಲ ನಾಯಕರು ಕೂಡ ನಾನು ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.